ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಹಣ ಒಂದು ಕಡೆಗೆ ಜಮೆ ಆಗೋ ಪ್ರಕ್ರಿಯೆ ಶುರುವಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಹೊಸ ರೂಲ್ಸ್ ಮರು ಅರ್ಜಿ ಪ್ರಕ್ರಿಯೆ. ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ಒಂದು ಅರ್ಜಿ ಕೂಡ ಕೊಡ್ತಾರಂತೆ. ವೀಕ್ಷಕರೇ, ಹೌದು, ಈ ತಪ್ಪು ಮಾಡಿದ್ರೆ ನಿಮಗೆ ಹಣ ಬರೋದು ಕೂಡ ನಿಲ್ಲುವ ಚಾನ್ಸ್ ಇರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ದೊಡ್ಡ ಗುಡ್ ನ್ಯೂಸ್ ಬಂದಿರುವಂತದ್ದು. ವೀಕ್ಷಕರೇ, ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ಈಗ 5 ಗ್ಯಾರಂಟಿಗಳಿದ್ದಾವೆ. ಆದ್ರೆ 6ನೇ ಗ್ಯಾರಂಟಿ ಮತ್ತು 7ನೇ ಗ್ಯಾರಂಟಿ ಬಗ್ಗೆ ನಿಮಗೆ ಅಪ್ಡೇಟ್ ಬಂದಿದೆಯಾ? ಯಾಕಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮತ್ತೊಂದು ಗ್ಯಾರಂಟಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಒಂದು ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ದಾರೆ. ಸೊ ಅದು ಏನಂತಾನೂ ಕೂಡ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗಲಿದೆ ಅಂತೆ. ಹೌದು ವೀಕ್ಷಕರೇ, ತಜ್ಞರ ಪ್ರಕಾರ ಲೆಕ್ಕ ಮಾಡೋದಾದ್ರೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಯಾರಾದ್ರೂ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈಗ ತಗೋಬೇಕಾ ಬೇಡವಾ, ಎಷ್ಟು ಇಳಿಕೆ ಆಗುತ್ತೆ ಬಂಗಾರ ಬೆಳ್ಳಿ ಬೆಲೆ, ಎಲ್ಲ ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ನಮ್ಮ ಕರ್ನಾಟಕದಲ್ಲಿ ಭಾರಿ ಒಂದು ಮಳೆ ಆಗಲಿದೆ ಅಂತೆ. 20 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು 3 ಜಿಲ್ಲೆಗಳಿಗೆ ದೊಡ್ಡ ಮಟ್ಟದಲ್ಲಿ ಗುಡುಗು ಸಿಡಿಲು ಸಮೇತ ಮಳೆ ಆಗುತ್ತೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಅದಕ್ಕಂದ್ರೆ ನಿಮಗೆ ಸೂಪರ್ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ಏನಪ್ಪಾ ಅಂದ್ರೆ, ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಪ್ರತಿಯೊಬ್ರು ಕೂಡ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಬಾರಿ ಹಣ ಬಂದಿಲ್ಲ. ಯಾಕಂದ್ರೆ ಅವರ ಹೆಸರನ್ನ ತೆಗೆದು ಹಾಕಿದ್ದಾರೆ. ಯಾರೆಲ್ಲ ಹೆಸರನ್ನ ತೆಗೆದು ಹಾಕಿದ್ದಾರೆ ಅಂದ್ರೆ, ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಮೃತಪಟ್ಟವರ ಒಂದು ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗಿದೆ. ಇನ್ನು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣ ಪಡ್ಕೋತಾ ಇರೋದು, ಮತ್ತೆ ಒಂದು ಹೆಸರಲ್ಲಿ 2-3 ಬ್ಯಾಂಕ್ ಅಕೌಂಟ್ ಬಳಸಿ 2-3 ಬ್ಯಾಂಕ್ ಅಕೌಂಟ್ಗೆ ಹಣ ಪಡ್ಕೋತಾ ಇದ್ದವರ ಹೆಸರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. 4 ಲಕ್ಷಕ್ಕೂ ಇಲ್ಲಿ ಒಂದು ಗೃಹಲಕ್ಷ್ಮಿಯ ಒಂದು ಹೆಸರನ್ನ ತೆಗೆದು ಹಾಕಲಾಗಿದೆ ಯೋಜನೆಯಿಂದ. ಅಂದ್ರೆ ಅಂತವರಿಗೆ ಹಣ ಬರೋದು ಈಗ ನಿಲ್ಲಲಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಹಣ ಬರುತ್ತೆ. ವೀಕ್ಷಕರೇ, ಒಂದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮರು ಅರ್ಜಿ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಗೃಹಲಕ್ಷ್ಮಿಯರಿಗೆ ಒಳ್ಳೆಯದು. ಯಾಕಂದ್ರೆ ಬಾಕಿ ಕಂತು ಫಟಾಫಟ್ ಅಂತ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಸರ್ಕಾರದಿಂದ 31ನೇ ಕಂತು 2,400 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದ್ರ ಮೂಲಕ 31 ಕಂತು ಹಣವನ್ನ ಬಿಡುಗಡೆ ಮಾಡಿದಂತಾಗಿದೆ. ಸೊ ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಒಟ್ಟು 62,000 ರೂಪಾಯಿ ಹಣವನ್ನ ಹಾಕಲಾಗಿದೆ. ಯೋಜನೆ ಪ್ರಾರಂಭವಾಗಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷ ಅಂದ್ರೆ 1 ವರ್ಷದಲ್ಲಿ 12 ಕಂತು ಅಂದ್ರೆ 36 ತಿಂಗಳಾಗುತ್ತೆ. ಆದ್ರೆ ಸದ್ಯಕ್ಕೆ ಸರ್ಕಾರ 31ನೇ ಕಂತು ಕೊಡ್ತಾ ಇದೆ. ಅಂದ್ರೆ ಇದು ಬಾಕಿ ಅಂದ್ರೆ ಹಳೆಯ ಕಂತು ಅಂತ ನೀವು ಲೆಕ್ಕ ಹಿಡಿಬಹುದು. ಸೊ ವೀಕ್ಷಕರೇ, ಇಲ್ಲಿ ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಸರ್ಕಾರ ಹಾಕಿಲ್ಲ ಅಂತ ಒಂದು ಆರೋಪ ಅಶೋಕ್ ಕುಮಾರ್ ಅವರು, ಬಿಜೆಪಿ ಪಕ್ಷದವರು ಮಾಡ್ತಾ ಇರುವಂತದ್ದು. ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡಲಿದ್ದಾರಂತೆ. ಸೊ ವೀಕ್ಷಕರೇ, ಇದರ ಬಗ್ಗೆ ಅವಾಗ ಅಪ್ಡೇಟ್ ಏನು ಬರುತ್ತೆ ನಾವು ಕಾದು ನೋಡಬೇಕು. ಇನ್ನೊಂದು ಕಡೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅರ್ಜಿಗಳು ಬರುವ ಸಾಧ್ಯತೆ ಇದೆ. ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆ ಮನೆ ಮನೆಗೆ ಅಧಿಕಾರಿಗಳು, ಬೆಸ್ಕಾಂ ರೀಡರ್ಸ್ ಬಂದು ಅರ್ಜಿ ಫಾರಂ ಕಲೆಕ್ಟ್ ಮಾಡ್ತಿದ್ದಾರಲ್ಲ, ಆ ಪ್ರಕಾರವೇ ಗೃಹಲಕ್ಷ್ಮಿ ಯೋಜನೆಯ ಒಂದು ಮರು ಅರ್ಜಿ ಪ್ರಕ್ರಿಯೆ ಕೂಡ ಮನೆ ಮನೆಗೆ ಬರುವ ಚಾನ್ಸ್ ಇದೆ. ಅಂದ್ರೆ ಅಧಿಕಾರಿಗಳು ನಿಮಗೆ ಕೈಗೆ ಒಂದು ಅರ್ಜಿ ಫಾರಂ ಅನ್ನ ಕೊಡಲಿದ್ದಾರೆ. ಅದನ್ನ ನೀವು ತುಂಬಬೇಕಾಗುತ್ತೆ. ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಶನ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಇದಕ್ಕೆ KYC ಅಂತಾನು ಕೂಡ ಕರಿಬಹುದು. ಆದ್ರೆ ವೀಕ್ಷಕರು, ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಒಂದು ಬಯೋಮೆಟ್ರಿಕ್ ಅನ್ನ ಕಡ್ಡಾಯ ಮಾಡ್ತಾರಂತೆ. ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ನೀವು ಕೊಡೋದ್ರ ಮೂಲಕ ಯೋಜನೆಗೆ ಮರು ಅರ್ಜಿಯನ್ನ ಹಾಕಬಹುದಾಗುತ್ತೆ ವೀಕ್ಷಕರೇ. ಸೊ ಇಲ್ಲಿ ಇದನ್ನ ಯಾವ ತರ ಪರಿಷ್ಕರಣೆ ಮಾಡಬೇಕು, ಯಾವ ತರ ಅರ್ಜಿಯನ್ನ ರೆಡಿ ಮಾಡಬೇಕು, ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಇದನ್ನ ಚರ್ಚೆ ಮಾಡ್ತಿದ್ದಾರೆ. ಅಧಿಕೃತವಾಗಿ ಅರ್ಜಿ ರಿಲೀಸ್ ಆಗೋವರೆಗೂ ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಯಾರು ಕೂಡ ಎಲ್ಲೂ ಕೂಡ ನಾಡ ಕಚೇರಿಗೆ ಹೋಗೋದು, ಆನ್ಲೈನ್ ಸೆಂಟರ್ ಕೇಂದ್ರಗಳಿಗೆ ಹೋಗೋದು ಕೂಡ ಬೇಕಿಲ್ಲ ಅಂತ ಹೇಳಲಾಗಿದೆ. ಸದ್ಯಕ್ಕೆ ಗೃಹಲಕ್ಷ್ಮಿಯವರು ಏನ್ ಮಾಡಬೇಕು ಅಂದ್ರೆ, ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ. ನೋಡಿ, ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಿರುತ್ತೆ, ನಿಮ್ಮದೇ ಸ್ವಂತ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಗಂಡನ ಮತ್ತು ಮಕ್ಕಳ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂತಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಗೃಹಲಕ್ಷ್ಮಿಯರದ್ದೇ ಆಗಿರಬೇಕು. ತಂದೆದು, ಮಕ್ಕಳದ್ದು, ಗಂಡಂದು ಇದ್ರೆ ನಡೆಯೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದು ಇಂಪಾರ್ಟೆಂಟ್. ಇನ್ನು SIR ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ನೋಡಿ, 17ನೇ
ತಾರೀಕು ಆಗಸ್ಟ್ 17ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ನೋಡಿ, ಕರಡು ಮತದಾರರ ಪಟ್ಟಿಯಲ್ಲಿ ಯಾರಾದ್ರೂ ಮತಪಟ್ಟಿಯಿಂದ ಹೆಸರು ಕಳೆದುಕೊಂಡ್ರೆ, ಅಂದ್ರೆ ನಿಮ್ದ ಮತದಾನದ ಹಕ್ಕು ಡಿಲೀಟ್ ಆತು ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬರೋದು ಬಂದ್ ಆಗ್ಬಹುದು. ಯಾಕಂದ್ರೆ ಮತಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ್ರೆ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ. ನೋಡಿ, ಎಲ್ಲಾ ಯೋಜನೆಗಳಿಗೂ ಕೂಡ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಉಳಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತೊಂದು ಹೊಸ ಗ್ಯಾರಂಟಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, 5 ಗ್ಯಾರಂಟಿ. 6ನೇ ಗ್ಯಾರಂಟಿ ಕೂಡ ನಿಮ್ಗೆ ಗೊತ್ತಿದೆ, ಭೂಮಿ ಗ್ಯಾರಂಟಿ. ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು, ಈ ಖಾತಾ ಆಸ್ತಿಗಳು ಅಂತಾನೆ ಹೇಳ್ಬೋದು. ಅದು ಕೂಡ ಭೂಮಿ ಗ್ಯಾರಂಟಿ ಅಂತ ಹೇಳಲಾಗಿತ್ತು. ಈಗ ಮತ್ತೊಂದು ಗ್ಯಾರಂಟಿಯಾಗಿ ಮನೆ ಬಾಗಿಲಿಗೆ ದಾಖಲೆಗಳನ್ನ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ವೀಕ್ಷಕರು, ಇದ್ರ ಬಗ್ಗೆ ಅಧಿಕೃತವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಟ್ವೀಟ್ ಕೂಡ ಮಾಡಿರುವಂತದ್ದು. ಆ ಒಂದು ಟ್ವೀಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಕಚೇರಿಗಳ ಅಲೆದಾಟ ತಪ್ಪಿತು, ಜಾತಿ ನಿವಾಸಿ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ಬಂತು ಎಂಬುವ ಒಂದು ಹೇಳಿಕೆಯನ್ನ ಮತ್ತು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ವೀಕ್ಷಕರೇ, ನಿಮ್ಮ ಮನೆ ಬಾಗಿಲಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೂಡ ಬರಲಿದೆ ಅಂತಾನೆ ಹೇಳಬಹುದು. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡಬಹುದು, ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕು ನಿಮ್ಮ ಬದುಕು, ಇದು ನಮ್ಮ ಗ್ಯಾರಂಟಿ ಅಂತ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಕೊಟ್ಟಿದ್ದಾರೆ. ನಮಗೆ ರಾಜಕಾರಣ ಮುಖ್ಯವಲ್ಲ, ಜನರ ಮತದಾನದ ಹಕ್ಕು ಹಕ್ಕನ್ನ ಕಾಪಾಡುವುದು ಬಹಳ ಮುಖ್ಯ. ಹೀಗಾಗಿ ನಮ್ಮ ನಾಡಿನ ಜನರ ಗುರುತಿನ ಪ್ರಮಾಣ ಪತ್ರವನ್ನ ಅವರ ಮನೆ ಬಾಗಿಲಿಗೆ ತೆರಳಿ ನೀಡುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಮತದಾರರ ಹಕ್ಕನ್ನು ಉಳಿಸಲು, ಪ್ರಜಾಪ್ರಭುತ್ವದ ಅವಕಾಶವನ್ನ ಸಂರಕ್ಷಿಸಲು, ಜನಸಾಮಾನ್ಯರಿಗೆ ನೆರವಾಗಲು ಸರ್ಕಾರ ಈ ಮಹತ್ವದ ತೀರ್ಮಾನ ತಗೊಂಡಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರು, ಇದು ಕೂಡ ಒಂದು ಗ್ಯಾರಂಟಿ. ಯಾರು ಕೂಡ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಸೊ ಸರ್ಕಾರ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಲಿದೆ ಅಂತ ಮೊದಲೇ ಒಂದು ಹೇಳಿಕೆ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಆ ಪ್ರಕಾರ ಈಗ ಮನೆ ಬಾಗಿಲಿಗೆ ಜನರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡೋದ್ರ ಮೂಲಕ ಈ ಒಂದು ಮತದಾರರ ಪಟ್ಟಿಯಿಂದ ಯಾರೂ ಕೂಡ ಕೈ ಬಿಡಬಾರ್ದು, ಯಾರದ್ದು ಹೆಸರು ಕೂಡ ಹೋಗಬಾರ್ದು ಅಂತ ಈ ಒಂದು ಪತ್ರವನ್ನ ಕೊಡೋದಾಗಿ, ಅದು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಮತ್ತೊಂದು ಗ್ಯಾರಂಟಿ ಅಂತಾನು ಕೂಡ ಹೇಳ್ಬಹುದು. ಸೊ ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು, ನೀವು ಪಡಿತರ ಚೀಟಿದಾರರಾಗಿದ್ರೆ ಮೊದಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ 2 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ ಮುಂದೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪಡಿತರ ವಿತರಣೆಗೆ ಆಹಾರ ಇಲಾಖೆ ಆದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಜುಲೈ ತಿಂಗಳ ಪಡಿತರ ವಿತರಣೆಯನ್ನು ಚುರುಕುಗೊಳಿಸಲು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ನ್ಯಾಯಬೆಲೆ ಅಂಗಡಿಗಳ ಕೆಲಸದ ಅವಧಿಯನ್ನ ವಿಸ್ತೀರ್ಣೆ ಮಾಡಲಾಗ್ತಾ ಇದೆ. ಅಂದ್ರೆ ಜುಲೈ ತಿಂಗಳ ಒಂದು ಪಡಿತರ ಹಂಚಿಕೆ ಪೂರ್ಣಗೊಳಿಸಲು ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳನ್ನ ತೆರೆದಿಡಲು ಆದೇಶಿಸಲಾಗಿದೆ ಅಂತಾನು ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮನೆ ಬಾಗಿಲಿಗೆ ಪಡಿತರ ಕಲ್ಪಿಸುವ ಅನ್ನ ಸುವಿಧಾ ಯೋಜನಾ. ನೋಡಿ, 75 ವರ್ಷ ಮೇಲ್ಪಟ್ಟವರು ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ಇದ್ರೆ ಅವರು ಒಂದು ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅನ್ನ ಸುವಿಧಾ ಯೋಜನೆ ಮೂಲಕ ಹೆಸರು ನೋಂದಾಯಿಸಿಕೊಂಡ್ರೆ ಅವರಿಗೆ ಅವರ ಪಾಲಿನ ಒಂದು ಆಹಾರ ಧಾನ್ಯಗಳು ಮನೆ ಬಾಗಿಲಿಗೆ ವಿತರಣೆಯನ್ನ ಮಾಡಲಾಗುತ್ತೆ. ಅಂದ್ರೆ ನೀವು ಪದೇ ಪದೇ ಅಂಗಡಿಗೆ ಹೋಗೋದು, ಕ್ಯೂ ನಿಲ್ಲೋದು ಕೂಡ ಬೇಡ. ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರ ಪಡ್ಕೋಬಹುದು. ಯಾರು 75 ವರ್ಷ ಮೇಲ್ಪಟ್ಟವರು, ಹಿರಿಯ ನಾಗರಿಕರು, ಅಜ್ಜಿಯಂದಿರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ. ಇದು ಒಂದು ಕಡೆಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು 3ನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂಪಾರ್ಟೆಂಟು, ಇಂದಿರಾ ಕಿಟ್ ವಿತರಣೆ. ಹೌದು, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳು ಕೂಡ ಇತ್ತು ಲಿಸ್ಟ್ ಅಲ್ಲಿ, ಅದರ ತೆಗೆದು ತೊಗರಿಬೇಳೆ ಹೆಚ್ಚುವರಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನೀವು ಲೆಕ್ಕ ಮಾಡಿ, ನಿಮಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಿದ್ದಾರೆ. ಈಗ ಇನ್ನೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ ವಿತರಣೆ ನಡೀತಾ ಇದೆ. ಆದ್ರೆ ಮುಂದಿನ ಬರುವ ದಿನಗಳಲ್ಲಿ ಅಥವಾ ಮುಂದಿನ 1 ತಿಂಗಳಾಗಬಹುದು, 2 ತಿಂಗಳಾಗಬಹುದು, ಆದ್ರೆ ಶೀಘ್ರದಲ್ಲಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಯಾವಾಗ ವಿತರಣೆ ಮಾಡ್ತಾರೆ ಎಂಬ ದಿನಾಂಕ ಇನ್ನೂ ಕೂಡ ಹೇಳಿಲ್ಲ. ಆದ್ರೆ ಯಾವುದೇ ಯೋಜನೆಗಳು ಬಂದಾಗಲ್ಲ, ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಇದನ್ನ ವಿತರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅಡುಗೆ ಎಣ್ಣೆ ಕೂಡ ಇರುತ್ತೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳ ಒಳಗೊಂಡ ಒಂದು ಕಿಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಇದಕ್ಕೋಸ್ಕರ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಸೊ ಆ ಟೆಂಡರ್ ಪ್ರಕ್ರಿಯೆ ಅಂತಿಮವಾಗ್ತಾ ಇದ್ದಂತೆ ಅನ್ನಭಾಗ್ಯ ಅಂದ್ರೆ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಬಹುದು. ಸೊ ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಂದಿನ ಬರೋ ದಿನ ಭಾರಿ ಒಂದು ಇಳಿಕೆ ಆಗೋ ಚಾನ್ಸ್ ಇದೆ. ನೋಡಿ, ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ, ಹೂಡಿಕೆದಾರರು ಸಾವಿರಾರು ಕೋಟಿ ಹೂಡಿಕೆ ಮಾಡುವ ವಿದೇಶಿ ಕಂಪನಿಗಳು, ವಿದೇಶಿ ಬ್ಯಾಂಕುಗಳು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡ್ತಾರೆ. ಅದಕ್ಕಂದ್ರೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋಕ್ಕಿಂತ ಜಾಸ್ತಿ ಲಾಭ ಅವರಿಗೆ ಕಚ್ಚಾ ತೈಲದಲ್ಲಿ ಈಗ ಸಿಗ್ತಾ ಇದೆ. ಇತ್ತ ಕಚ್ಚಾ ತೈಲದಲ್ಲಿ ಹೆಚ್ಚು ಹೂಡಿಕೆ ಮಾಡಿದ್ರೆ ಡಾಲರ್ ಬಲವಾಗುತ್ತೆ. ಯಾವಾಗ ಡಾಲರ್ ಬಲವಾಗುತ್ತೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳಿರುವಂತದ್ದು. ಸೊ ವೀಕ್ಷಕರೀಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಈ ಬಾರಿ
ಇಳಿಕೆ ಆಗುವ ಚಾನ್ಸ್ ಕಾಣ್ತಾ ಇದೆ. ಸೊ ವೀಕ್ಷಕರು, ಈಗಾಗಲೇ ನಿಮಗೆ ಗೊತ್ತಿರಬಹುದು, ಕಳೆದ 3 ತಿಂಗಳಿಂದ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಬೆಲೆ ಇಳಿಕೆಯಲ್ಲಿ ಸಾಗ್ತಾ ಇದ್ದಾವೆ. ಬೆಳ್ಳಿ ಬೆಲೆ 3 ತಿಂಗಳ ಹಿಂದೆ ಫೆಬ್ರವರಿಯಲ್ಲಿ 3 ಲಕ್ಷ ರೂಪಾಯಿ ದಾಟಿತ್ತು. ಆದ್ರೆ ಈಗ 1 ಕೆಜಿಗೆ 2,45,000 ರೂಪಾಯಿ ತನಕ ಬಂದಿದೆ. ಇದು ಬೆಲೆ 2,20,000 ರೂಪಾಯಿ ತನಕನೂ ಬಂದು ಮತ್ತೆ ಮೇಲೆ ಹೋಗಿದೆ. ಈಗ 2,40,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ ಬೆಳ್ಳಿ. ಇನ್ನು ಬಂಗಾರ 1,60,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ 1,45,000 ರೂಪಾಯಿಗೆ ಬಂದಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 20,000 ರೂಪಾಯಿ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ. ಇನ್ನು ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಒಂದು ಮಳೆ ಆಗಲಿದೆ ನೋಡಿ ವೀಕ್ಷಕರೇ. ಮಧ್ಯಾಹ್ನ 2 ಗಂಟೆಯಿಂದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಮೊದಲಿಗೆ ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಇಲ್ಲಿ ಮಾಡಿರುವಂತದ್ದು. ಕರ್ನಾಟಕದಾದ್ಯಂತ ವ್ಯಾಪಕ ಮಳೆ ಆಗಲಿದೆ ನೋಡಿ. ಮೊದಲಿಗೆ ಬೆಂಗಳೂರು ಹವಾಮಾನ ಕೂಡ ಒಂದು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಮತ್ತೆ ಚಳಿ ಗಾಳಿ ಕೂಡ ಬೀಸಲಿದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಜನರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಆದಷ್ಟು ಬೆಚ್ಚಗೇನೆಯ ಒಂದು ಬಟ್ಟೆಗಳನ್ನ ಧರಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಮುಖ್ಯವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡು, ಕೊಡಗು ಭಾಗಗಳಲ್ಲೂ ಕೂಡ ಭಾರಿ ಒಂದು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು. ಸೊ ಇಲ್ಲಿ ಒಂದು ಬಿರುಗಾಳಿ ಸಮೇತ, ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಅದೇ ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಳಗಾವಿ, ಕಲಬುರಗಿ, ವಿಜಯಪುರ, ಬೀದರ್ ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ. ಇನ್ನುಳಿದ ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೈಸೂರು, ವಿಜಯನಗರ, ದಾವಣಗೆರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಇಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಚಳಿ ಗಾಳಿ ಮತ್ತು ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.